ನಕ್ಷತ್ರಗಳ ಧ್ವನಿಯನ್ನು ಕೇಳುವ ಹುಡುಗ ಜಪಾನ್ನ ಒಂದು ಚಿಕ್ಕ ಬೆಟ್ಟದ ಪಟ್ಟಣದಲ್ಲಿ ಹರುತೋ ಎಂಬ 16 ವರ್ಷದ ಶಾಂತ ಹುಡುಗನಿದ್ದನು. ಅವನು ಬಲಿಷ್ಠನೂ ಅಲ್ಲ, ಜನಪ್ರಿಯನೂ ಅಲ್ಲ, ಆದರೆ ಅವನಿಗೆ ಒಂದು ವಿಚಿತ್ರವಾದ ವರದಾನ ಇತ್ತು. ಅವನು ರಾತ್ರಿ ಸಮಯದಲ್ಲಿ ನಕ್ಷತ್ರಗಳ ಧ್ವನಿಯನ್ನು ಕೇಳಬಲ್ಲನು. ಪ್ರತಿ ಸಂಜೆ ಹರುತೋ ತನ್ನ ಶಾಲೆಯ ಮೆಟ್ಟಿಲಿನ ಮೇಲ್ಛಾವಣಿಯಲ್ಲಿ ಕುಳಿತು ಆಕಾಶವನ್ನು ನೋಡುತ್ತಿದ್ದನು. ಇತರರಿಗೆ ಮೌನವಾಗಿ ಕಾಣಿಸಿದ ಆಕಾಶ ಅವನಿಗೆ ಮಾತಾಡುತ್ತಿದ್ದಿತು. ಎದ್ದೇಳು, ಲೋಕ ಅಪಾಯದಲ್ಲಿದೆ. ಮೊದಲು ಅವನು ಅದನ್ನು ತನ್ನ ಕಲ್ಪನೆಯೆಂದು ಭಾವಿಸಿದನು. ಆದರೆ ಒಂದು ರಾತ್ರಿ ನೀಲಿ ಬಣ್ಣದ ಹೊಳೆಯುವ ನಕ್ಷತ್ರವು ಆಕಾಶದಿಂದ ಬಿಟ್ಟು ಪಟ್ಟಣದ ಹತ್ತಿರದ ಕಾಡಿನಲ್ಲಿ ಪತನವಾಯಿತು. ಭಯ ಮತ್ತು ಕುತೂಹಲದಿಂದ ಹರುತೋ ಕಾಡಿನತ್ತ ಓಡಿದನು. ಹೊಳೆಯುವ ಗುಂಡಿಯ ಮಧ್ಯದಲ್ಲಿ ಬೆಳ್ಳಿ ಬಣ್ಣದ ಕೂದಲು ಮತ್ತು ನೀಲಿ ಹೊಳೆಯುವ ಕಣ್ಣುಗಳಿದ್ದ ಒಂದು ರಹಸ್ಯಮಯ ಹುಡುಗಿ ನಿಂತಿದ್ದನು. ನನ್ನ ಹೆಸರು ಹುಶೀನಾ, ಅವಳು ಮೃದುವಾಗಿ ಹೇಳಿದಳು. ನಾನು ನಕ್ಷತ್ರ ಲೋಕದ ರಕ್ಷಕಿ. ಕತ್ತಲೆ ನೆರಳುಗಳು ನಿಮ್ಮ ಲೋಕಕ್ಕೆ ಬರುತ್ತಿವೆ ಮತ್ತು ನಕ್ಷತ್ರಗಳ ಧ್ವನಿಯನ್ನು ಕೇಳಬಲ್ಲ ಒಬ್ಬನೇ ಅವನ್ನು ತಡೆಯಬಲ್ಲನು. ಹರುತೋ ಬೆಚ್ಚಿಬಿದ್ದನು. ನಾನು ಸಾಮಾನ್ಯ ವಿದ್ಯಾರ್ಥಿ ಮಾತ್ರ. ಹೋಶಿನಾ ಅವನ ಎದೆ ಮೇಲೆ ಕೈಯಿಟ್ಟಳು. ಒಮ್ಮೆಲೆ ಒಂದು ಉಷ್ಣ ಬೆಳಕು ಅವನ ದೇಹದೊಳಗೆ ಹರಡಿತು. ಅವನ ಕೈ ಮೇಲೆ ಹಳೆಯುವ ನಕ್ಷತ್ರದ ಗುರುತು ಮೂಡಿತು. ನೀನು ಸಾಮಾನ್ಯನಲ್ಲ, ಅವಳು ನಗುತ್ತ ಹೇಳಿದಳು. ನೀನೇ ನಕ್ಷತ್ರ ಶ್ರೋತ. ಆ ರಾತ್ರಿ ಕತ್ತಲೆ ನೆರಳುಗಳು ಪಟ್ಟಣದ ಮೇಲೆ ದಾಳಿ ಮಾಡಿತು. ಕಟ್ಟಡಗಳು ನಡುಗಿದವು, ಜನರು ಕಿರುಚಿದರು. ಹರುತೋ ಭಯಗೊಂಡಿದ್ದನು, ಆದರೆ ಅವನು ನಕ್ಷತ್ರಗಳ ಧ್ವನಿಯನ್ನು ನೆನಪಿಸಿಕೊಂಡನು. ನಿನ್ನ ಮೇಲೆ ನಂಬಿಕೆ ಇಡು. ಅವನು ಕಣ್ಣು ಮುಚ್ಚಿದನು. ಅವನ ಕೈಯಲ್ಲಿದ್ದ ಗುರುತು ತೀವ್ರವಾಗಿ ಹಳೆಯಿತು. ಹಳೆಯುವ ನಕ್ಷತ್ರದ ಕವಚವು ಅವನ ದೇಹವನ್ನು ಆವರಿಸಿತು. ಹೋಶಿನಾ ಅವನ ಜೊತೆಯಲ್ಲಿ ನಿಂತಳು. ಹರುತೋ ನೆರಳುಗಳನ್ನು ಎದುರಿಸಿದನು. ಯುದ್ಧ ಭೀಕರಂದಿತು. ಕತ್ತಲೆ ನಖಗಳು ಮತ್ತು ಶುದ್ಧ ನಕ್ಷತ್ರ ಬೆಳಕಿನ ಕಿರಣಗಳ ನಡುವೆ ಘರ್ಷಣೆ ನಡೆಯಿತು. ಭಯ ಇದ್ದರೂ ಅವನು ತನ್ನ ಪಟ್ಟಣವನ್ನು ರಕ್ಷಿಸಿದನು. ಕೊನೆಯ ನೆರಳು ಮಾಯವಾದಾಗ ಆಕಾಶ ಮತ್ತೆ ಶಾಂತವಾಯಿತು. ಹುಶೀನಾ ಹೆಮ್ಮೆಯಿಂದ ಅವನನ್ನು ನೋಡಿದಳು. ಇದು ಕೇವಲ ಶುರುವಾತ. ಹರುತೋ ಮೊದಲ ಬಾರಿಗೆ ಆತ್ಮವಿಶ್ವಾಸದಿಂದ ನಕ್ಕನು. ನಾಳೆ ಅವನು ಇನ್ನೂ ಸಾಮಾನ್ಯ ವಿದ್ಯಾರ್ಥಿಯೇ ಆಗಿರುತ್ತಾನೆ, ಆದರೆ ರಾತ್ರಿ ವೇಳೆ ಅವನು ಲೋಕವನ್ನು ರಕ್ಷಿಸುವ ನಾಯಕನಾಗಿರುತ್ತಾನೆ.